ವೆಲ್ಕಮ್ ಬ್ಯಾಕ್. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಈ ಮಧ್ಯಪ್ರಾಚ್ಯದ ಯುದ್ಧ ಘನಘೋರದ ಹಂತಕ್ಕೆ ತಲುಪಿಬಿಟ್ಟಿದೆ ಅಂದರೆ ತಪ್ಪಾಗಲಾರದು. ಇಸ್ರೇಲ್ ಮತ್ತೆ ಇರಾನ್ಗೆ ಈಗ ತೈಲ ಘಟಕಗಳೇ ಮುಖ್ಯವಾಗಿ ಟಾರ್ಗೆಟ್ ಅನ್ನ ಮಾಡಿ, ಇಸ್ರೇಲ್ ಇರಾನ್ನ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಈಗ ಧ್ವಂಸಗೊಳಿಸಿದೆ. ಘನಘೋರ ಹಂತಕ್ಕೆ ಮಧ್ಯಪ್ರಾಚ್ಯ ಯುದ್ಧ ಜೋರಾಗಿ ನಡೀತಾ ಇದೆ. ಭೀಕರ ಯುದ್ಧದಲ್ಲಿ ಗ್ಯಾಸ್ ಘಟಕಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಭಾರತಕ್ಕೆ ಎದುರಾಗುತ್ತಾ ಹಾಗಿದ್ರೆ ಈ ಗ್ಯಾಸ್ ಕಂಟಕ? ಘನಘೋರ ಹಂತಕ್ಕೆ ಮಧ್ಯಪ್ರಾಚ್ಯ ಯುದ್ಧ ಯಾವ ರೀತಿಯಾಗಿ ಧಗಧಗಿಸ್ತಾ ಇದೆ ಅಂತಂದ್ರೆ, ಇಸ್ರೇಲ್ ಇರಾನ್ನ ಮುಖ್ಯ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಭೀಕರ ಯುದ್ಧವನ್ನ ಮಾಡ್ತಾ ಇದೆ. ಈ ಭೀಕರ ಯುದ್ಧದಲ್ಲಿ ಗ್ಯಾಸ್ ಘಟಕಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಭಾರತಕ್ಕೆ ಹಾಗಿದ್ರೆ ಈ ಯುದ್ಧಗಳಿಂದ ಎದುರಾಗುತ್ತಾ ಗ್ಯಾಸ್ನ ಮತ್ತಷ್ಟು ಕಂಟಕ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತೈಲ ಘಟಕ ಆಯಿತು, ಈಗ ಗ್ಯಾಸ್ ಘಟಕದ ಮೇಲೂ ಭೀಕರ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್. ತೈಲ ಘಟಕ ಆಯಿತು, ಗ್ಯಾಸ್ ಘಟಕದ ಮೇಲೂ ಭೀಕರ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್. ಇರಾನ್ನ ಮುಖ್ಯ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಉಡಿಸ್ ಮಾಡಿದ್ದಾಯ್ತು. ಈಗ ಗ್ಯಾಸ್ ಘಟಕದ ಮೇಲೂ, ಇರಾನ್ನ ಗ್ಯಾಸ್ ಘಟಕದ ಮೇಲೂ ಈಗ ಇಸ್ರೇಲ್ ದಾಳಿ ಮಾಡಿದೆ. ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಮೇಲೆ ದಾಳಿಯನ್ನ ನಡೆಸಿತ್ತು. ಈಗ ಅದೇ ಇರಾನ್ನ ಗ್ಯಾಸ್ನ ಘಟಕಗಳ ಮೇಲೆ ಈಗ ಟಾರ್ಗೆಟ್ ಅನ್ನ ಮಾಡಿ ಉಡೀಸ್ ಮಾಡಿದೆ ಇಸ್ರೇಲ್. ಕತಾರ್ನ ಗ್ಯಾಸ್ ಘಟಕ ರಾಜ್ ಲಫಾನ ಮೇಲೆ ಈಗ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಗ್ಯಾಸ್ ಅಭಾವದ ನಡುವೆಯೇ ಹೊತ್ತಿ ಉರಿತಾ ಇದೆ ಈ ಎರಡು ಘಟಕಗಳು. ಇತ್ತ ಭಾರತದಲ್ಲಿ ಅನಿಲ ಇಲ್ಲ ಅಂತ ಗ್ಯಾಸ್ ಕೊರತೆಯಿಂದ ಎಷ್ಟೋ ಜನ ಮನೆಯಲ್ಲಿ ಕೂತು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಯುದ್ಧಕ್ಕೆ. ಆದರೆ ಇತ್ತ ಎರಡು ಘಟಕಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಯಾರೂ ಕೂಡ ಬಳಕೆ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಎಲ್ಲ ಕೂಡ ಬೆಂಕಿಗೆ ಆಹುತಿ ಆಗ್ತಾ ಇದೆ. ಗ್ಯಾಸ್ ಅಭಾವದ ನಡುವೆಯೇ ಈಗ ಹೊತ್ತಿ ಉರಿತಾ ಇದೆ ಎರಡು ಘಟಕಗಳು. ಇರಾನ್ನ ಅಸಲೊಹೆಯತ್ತನ ತೈಲ ಸಂಸ್ಕರಣಾ ಘಟಕ ಈಗ ಧಗ ಧಗ ಅಂತ ಧಗಧಗಿಸ್ತಾ ಇದೆ. ಟೆಹರಾನ್ನ ಸೌತ್ ಪರಾಸ್ ಗ್ಯಾಸ್ ಫೀಲ್ಡ್ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕಕ್ಕೆ. ರವಿಚಂದ್ರ, ಈಗ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ ಹಾಕಿ ಧ್ವಂಸ ಮಾಡಿದ್ದಾಯ್ತು. ಇತ್ತ ಈಗ ಗ್ಯಾಸ್ನ ಮೇಲೂ ಕೂಡ ಧ್ವಂಸ ಮಾಡ್ತಿದ್ದಾರೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು. ಇತ್ತ ಭಾರತದಲ್ಲಿ ಗ್ಯಾಸ್ ಇಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಯಾವ ರೀತಿ ಭೀಕರತೆಯನ್ನ ಹೊಂದಿದೆ ಈ ಯುದ್ಧ ಅಂತ ತಿಳಿಸ್ಕೊಡಿ. ರವಿಚಂದ್ರವನ್ನ ಮತ್ತೆ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸಂಪರ್ಕ ಕಡಿತವಾಗಿದೆ. ನೋಡಿ, ಟೆಹರಾನ್ನ ಸೌತ್ ಪರಾಸ್ ಗ್ಯಾಸ್ ಏನಿದೆ ಆ ಗ್ಯಾಸ್ ಸಂಬಂಧಪಟ್ಟಂತೆ ಫೀಲ್ಡ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್. ಇರಾನ್ ಈಗ ನೋಡಿ, ಇರಾನ್ ಇಸ್ರೇಲ್ ಯುದ್ಧದಿಂದ ಇವರಿವರು ಯುದ್ಧವನ್ನ ಮಾಡಿದ್ರೆ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಆ ಒಂದು ಕಾರಣದಿಂದ ಮಾತ್ರ ಯುದ್ಧವನ್ನ ಮಾಡಬೇಕು. ಅದನ್ನೇ ಬಿಟ್ಟು ಈ ರೀತಿ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ತೊಂದರೆಯನ್ನ ಮಾಡುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇಸ್ರೇಲ್ ಇರಾನ್ ಯುದ್ಧದಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿ. ರವಿಚಂದ್ರ, ಈಗ ಈ ರೀತಿಯ ಅಭಾವ ಉಂಟಾಗ್ತಾ ಇದೆ, ಗ್ಯಾಸ್ ಸಮಸ್ಯೆ. ಇತ್ತ ನೋಡಿದ್ರೆ ಅದೇ ಗ್ಯಾಸ್ಗೆ ಘಟಕಗಳ ಮೇಲೆ ಈಗ ಬಾಂಬನ್ನು ಹಾಕಿ ಧ್ವಂಸ ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಇತ್ತೀಚೆಗೆ ಭಾರಿ ಆತಂಕ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ವಿಶ್ವದ ಅತಿ ದೊಡ್ಡ ಗ್ಯಾಸ್ ತೈಲ ಸಂಸ್ಕರಣಾ ಘಟಕದಲ್ಲಿ ಒಂದಾದ ರಾಫೆಲ್ ಲಫಾನ್ ಮೇಲೆ ಇರಾನ್ನಿಂದ ಮಿಸೈಲ್ ದಾಳಿ ನಡೆದಿರುವುದಾಗಿ ಸರ್ಕಾರ ಅಧಿಕಾರಿಗಳು ಆರೋಪಿಸಿದರು. ಅಷ್ಟಲ್ಲದೆ ದಾಳಿಯ ಪರಿಣಾಮವಾಗಿ ಗ್ಯಾಸ್ ಘಟಕಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆದ್ರೆ ಸ್ವಲ್ಪ ಸಮಾಧಾನಕರ ವಿಷಯ ಏನಂದ್ರೆ, ಇಲ್ಲಿವರೆಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ವರದಿ ಎಂದು ತಿಳಿದು ಬಂದಿದೆ. ಸರ್ಕಾರ ವಿದೇಶಾಂಗ ಸಚಿವರು ಕೂಡ ಅವರು ಸ್ಪಷ್ಟನೆ ನೀಡಿದರೆ. ಮತ್ತೆ ಇನ್ನೊಂದ್ ಕಡೆ ನೋಡೋದಾದ್ರೆ, ಇನ್ನೊಂದು ಮಹತ್ವ ವಿಷಯ, ಗ್ಯಾಸ್ ಸೋರಿಕೆ ಸಂಭವಿಸಿದ ನಂತರ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುರಕ್ಷಿತ ಸಿಬ್ಬಂದಿ ಹಾಗೂ ತಾಂತ್ರಿಕ ತಂಡಗಳು ಕ್ಷಣಕ್ಕೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಘಟನೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರುವ ಕೂಡ ಸಾಧ್ಯತೆ ಇದೆ. ಅಷ್ಟಲ್ಲದೆ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಗ್ಯಾಸ್ ಪೂರೈಕೆ ಆಗಲು ವ್ಯತ್ಯಯ ಉಂಟಾಗುವ ಭಾರಿ ಭೀತಿ ಇದೆ. ಅಷ್ಟಲ್ಲದೆ
ಸರ್ಕಾರ ಈ ದಾಳಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇನ್ನೊಂದ್ ಕಡೆ ವಿರುದ್ಧ ತೀವ್ರ ಕೂಡ ಆಕ್ರೋಶ ಅಷ್ಟೇ ವ್ಯಕ್ತಪಡಿಸಿದೆ. ಕಠಿಣ ಎಚ್ಚರಿಕೆ ನೀಡಲಾಗಿದ್ದು, ಹಾಗೆ ಇರಾನ್ ರಾಯಭಾರಿ ಸಿಬ್ಬಂದಿ 24 ಗಂಟೆಗಳ ಒಳಗೆ ದೇಶ ತೊರೆಯುವಂತೆ ಸೂಚಿಸಿರುವುದು ಪರಿಸ್ಥಿತಿ ತೀವ್ರ ತೋರಿಸಿದೆ. ಈ ಎಲ್ಲಾ ಬೆಳವಣಿಗೆ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಉದ್ಧತೆಯ ನಡುವಿನ ನಡೆಯುತ್ತಿರುವಂತ ಗಮನಾರ್ಹ ಗಲ್ಫ್ ಪ್ರದೇಶದ ತೈಲ ಮತ್ತು ಗ್ಯಾಸ್ ಮೂಲ ಸೌಕರ್ಯಗಳ ಮೇಲೆ ಇನ್ನಷ್ಟು ದಾಳಿ ಸಾಧ್ಯತೆ ಕೂಡ ಜಾಗತಿಕ ಆತಂಕ ಹೆಚ್ಚಿದೆ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.